ಸರ್ಕಾರದ ಮುಂದೆ ಇಡ್ತಾ ಬಂದಿದ್ದರು. ಬಟ್ ಸರ್ಕಾರ ಇಲ್ಲಿವರೆಗೂ ಕೂಡ ಇದನ್ನು ಈಡೇರಿಸುವಂಥ ಒಂದು ಕೆಲಸವನ್ನು ಮಾಡಿರಲಿಲ್ಲ. ಬಟ್ ಫೈನಲಿ ಕೇಂದ್ರ ಸರ್ಕಾರ ಈ ಒಂದು ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಇವಾಗ ರಾಜ್ಯ ಸರ್ಕಾರ ಕೂಡ ಈ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡಿ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಸೊ ಇದರಿಂದ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಲಾಭ ಆಗಲಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗಾದರೆ ಏನಿದೆ ಈ ಒಂದು ಮಾಹಿತಿ, ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಇದರಿಂದ ಲಾಭ ಆಗಲಿದೆ ಮತ್ತು ಯಾವಾಗ ಇದರ ಒಂದು ಲಾಭ ಸಿಗಲಿದೆ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಸ್ನೇಹಿತರೆ, ಇಲ್ಲಿ ಕರ್ನಾಟಕ ಸರ್ಕಾರದ ನಡಾವಳಿಗಳು ಮತ್ತು ವಿಷಯ ಇಲ್ಲಿ ನೋಡ್ತಾ ಇರುವಂಥದ್ದು, ಕೇಂದ್ರ ಸರ್ಕಾರದ 2025ರ ಪರಿಷ್ಕೃತ CJHS ವೈದ್ಯಕೀಯ ಚಿಕಿತ್ಸಾ ವಿಧಾನಗಳು ಹಾಗೂ ದರಗಳನ್ನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಳವಡಿಸಿಕೊಳ್ಳುವ ಕುರಿತು. ಸೊ ಬೇಸಿಕಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಅವರ ಒಂದು ಕುಟುಂಬದ ಅವಲಂಬಿತರಿಗೆ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಒಂದು ಚಿಕಿತ್ಸೆಯನ್ನು ಪಡಿಬೇಕು ಅಂದರೆ ಕೆಲವೊಂದಿಷ್ಟು ಮೋಸ್ಟ್ ಆಫ್ ದಿ ಪ್ರೈವೇಟ್ ಹಾಸ್ಪಿಟಲ್ಸ್ಗಳು ಡಿನೈ ಮಾಡ್ತಾಯಿದ್ರು ಅಥವಾ ಟೈಅಪ್ ಮಾಡಿಕೊಳ್ತಾ ಇರಲಿಲ್ಲ. ಏನಕ್ಕಂದರೆ ಸರ್ಕಾರ ನೀಡ್ತಾ ಇರುವಂಥ ದರ ತುಂಬ ಕಡಿಮೆ ಇತ್ತು, ಅದೊಂದು ಹಳೆಯ ದರಗಳಾಗಿದ್ದವು. ಬಟ್ ಇವಾಗ ಎಲ್ಲ ಖರ್ಚು ವೆಚ್ಚಗಳು ಜಾಸ್ತಿ ಆಗಿದ್ದು ಅದಕ್ಕೆ ತಕ್ಕಂತೆ ಸರ್ಕಾರ ಹಣ ನೀಡುತ್ತಿಲ್ಲ ಅಂತ ಚಿಕಿತ್ಸೆಯನ್ನು ನೀಡೋದಕ್ಕೆ ಹಿಂದೇಟನ್ನು ಹಾಕ್ತಾಯಿದ್ರು. ಸೊ ಹಾಗಾಗಿ ತುಂಬ ದಿನಗಳಿಂದ ಅದರಲ್ಲಿ ಪರಿಷ್ಕರಣೆ ಆಗಬೇಕು ಅಂತ ಸರ್ಕಾರಿ ನೌಕರರು ಸರ್ಕಾರದಲ್ಲಿ ಕೇಳ್ಕೊಳ್ತಾ ಇದ್ರು. ಬಟ್ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಆದೇಶ ಬಂದಿರಲಿಲ್ಲ. ಬಟ್ ಇವಾಗ ಅದನ್ನು ಅಧಿಕೃತವಾಗಿ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಇಲ್ಲಿ ಸರ್ಕಾರದ ಆದೇಶ ಸಂಖ್ಯೆಗಳ ರೆಫರೆನ್ಸನ್ನು ನೋಡ್ತಾ ಇದ್ದೀರಾ. 4 ಆದೇಶ ಸಂಖ್ಯೆಗಳನ್ನು ಇಲ್ಲಿ ರೆಫರ್ ಮಾಡಿರುವಂಥದ್ದು. ಈ ಎಲ್ಲ ಒಂದು ಆದೇಶ ಸಂಖ್ಯೆಗಳ ರೆಫರೆನ್ಸನ್ನು ತೊಗೊಂಡು ಪ್ರಸ್ತಾವನೆಯಲ್ಲಿ